ವಸುದೇವಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣ ವಂದೇ ಜಗದ್ಗುರು. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಸಾಯಿ ಚರಿತ್ರೆ 15ನೇ ಅಧ್ಯಾಯ. ನಾರದೀಯ ಕೀರ್ತನೆ. ಚೋಲಕರ ಸಕ್ಕರೆ ಇಲ್ಲದ ಚಾ, 2 ಹಳ್ಳಿಗಳು. ಈ ಹಿಂದೆ 6ನೇ ಅಧ್ಯಾಯದಲ್ಲಿ ಶಿರಡಿಯಲ್ಲಿ ಶ್ರೀರಾಮನವಮಿ ಸಮಾರಂಭ ಹೇಗೆ ನಡೆಯುತ್ತಿತ್ತು. ಮೊದಲು ಹರಿಕಥಾ ಸಮಾರಂಭಕ್ಕೆ ಹರಿದಾಸರನ್ನೊಬ್ಬರನ್ನು ಒದಗಿಸುವುದೇ ಕಷ್ಟವಿತ್ತು. ಬಾಬರವರು ದಾಸಗನರವರಿಗೆ ಈ ಕಾರ್ಯವನ್ನು ವಹಿಸಿದ ಬಗ್ಗೆ ಮುಂತಾದವುಗಳನ್ನು ವಿವರಿಸಿದ್ದನಷ್ಟೇ. ಈಗ ದಾಸಗನು ಅವರು ಹೇಗೆ ಹರಿಕಥೆ ಮಾಡುತ್ತಿದ್ದರು ಎಂಬುದನ್ನು ನೋಡೋಣ. ನಾರದೀಯ ಕೀರ್ತನೆ. ಸಾಮಾನ್ಯವಾಗಿ ನಮ್ಮ ಹರಿದಾಸರು ಕೀರ್ತನೆ ಮಾಡುವಾಗ ಮೈ ತುಂಬ ಸೊಗಸಾದ ಉಡುಪುಗಳನ್ನು ಹಾಕಿಕೊಳ್ಳುತ್ತಾರಲ್ಲವೇ. ನಿಲುವಂಗಿ ಹಾಕಿಕೊಂಡು ಜರಿ ಶಲ್ಯವನ್ನು ಹೊದೆದುಕೊಂಡು ಜರಿ ಪೇಟವನ್ನು ಸುತ್ತಿಕೊಂಡು ಸಭೆಯ ಮುಂದೆ ಗೋಚರವಾಗುತ್ತಾರೆ. ಒಮ್ಮೆ ದಾಸಗನರವರು ಸಹ ಇದೇ ರೀತಿ ಉಡುಪು ಧರಿಸಿ ಕೀರ್ತನೆ ಮಾಡುವುದ ಮುನ್ನ ಬಾಬರವರಿಗೆ ನಮಸ್ಕರಿಸಲು ಬಂದರು. ಇದನ್ನು ನೋಡಿದ ಬಾಬಾ, ಏನು ಮದುಮಗನಂತೆ ಹಾಗೆ ಶೃಂಗಾರವಾಗಿದೆಯಲ್ಲ, ಏನು ಸಮಾಚಾರ ಎಂದು ಕೇಳಲು, ಕೀರ್ತನೆ ಮಾಡಲು ಸುಗ ಎಂದು ಗಣು ಉತ್ತರ ಕೊಟ್ಟರು. ಆಗ ಬಾಬರವರು, ಕೀರ್ತನೆಗೋಸ್ಕರ ಇಷ್ಟೊಂದು ಆಡಂಬರವೇಕೆ? ನಿನ್ನ ಈ ಆಡಂಬರವನ್ನು ಬದಿಗಿಡು ಎಂದರು. ಆಗ ದಾಸರ ಗಣರವರು ತಮ್ಮ ಶೃಂಗಾರ ವಸ್ತುಗಳನ್ನೆಲ್ಲ ತೆಗೆದಿಟ್ಟು ನಮಸ್ಕರಿಸಿ ಕೀರ್ತನೆ ಆರಂಭ ಮಾಡಿದರು. ಕೀರ್ತನೆಯ ಪದ್ಧತಿಯನ್ನು ಆರಂಭಿಸುವಲ್ಲೂ ನಾರದರು ಸಹ ತಂಬೂರಿ, ತಾಲ ಇವುಗಳನ್ನು ವಿನಾ ಹೆಚ್ಚಿಗೇನು ಇಟ್ಟುಕೊಳ್ಳುತ್ತಿರಲಿಲ್ಲ. ಕೆಲವು ತಂಬೂರ ನುಡಿಸುತ್ತಾ ಪರಮಾತ್ಮನನ್ನು ವೈಭವವನ್ನು ಕೊಂಡಾಡುತ್ತಾ ತ್ರಿಲೋಕಗಳಲ್ಲಿ ನಾರದರು ಸಂಚರಿಸುತ್ತಿದ್ದರು. ಚೋಲಕರ ಸಕ್ಕರೆ ಇಲ್ಲದ ಚಹಾ. ಬಾಬರವರ ಹೆಸರು ಮೊದಲು ಪುಣೆ ಮತ್ತು ಅಹಮದಾಬಾದ್ ನಗರದ ಜಿಲ್ಲೆಗಳಲ್ಲಿ ಮಾತ್ರ ವ್ಯಾಪಿಸಿತ್ತು. ನಾನಾ ಸಾಹೇಬರು ಮೌಖಿಕ ಪ್ರಚಾರದಿಂದ ದಾಸಗನು ಅವರ ಕೀರ್ತನೆಯಿಂದಲೂ ಬಾಬರವರ ಕೀರ್ತಿ ದೇಶದ ಮೂಲೆಗಳಲ್ಲಿಯೂ ಸಹ ವ್ಯಾಪಿಸಿತು. ಮುಖ್ಯವಾಗಿ ಹೇಳುವುದಾದರೆ ಬಾಬರವರ ಕೀರ್ತಿಗೆ ಕಾರಣ ದಾಸಗನುರವರು. ಕೀರ್ತನೆಯ ಶ್ರವಣ ಸೇರುವ ಜನರಲ್ಲಿ ವಿವಿಧವಾದ ಅಭಿರುಚಿಯುಳ್ಳವರಾಗಿರುತ್ತಾರೆ. ಕೆಲವರು ಕೀರ್ತನಕಾರನ ಜ್ಞಾನವನ್ನು, ಕೆಲವರು ಅವನ ನಟನೆಯನ್ನು, ಕೆಲವರು ಅವನ ಹಾಡುಗಾರಿಕೆಯನ್ನು, ಕೆಲವರು ಅವನ ಹಾಸ್ಯವನ್ನು, ಕೆಲವರು ಅವನು ಹೇಳುವ ಉಪಕಥೆಗಳನ್ನು ಕೇಳುವರು. ಅವನೇ ವೇದಾಂತ ಮೈಮೆಚ್ಚುತ್ತಾರೆ. ಆದರೆ ಕೀರ್ತನೆಯನ್ನು ಕೇಳಿ ಭಕ್ತಿಯನ್ನು ಸಾಧಿಸುವವರು ಬಹು ವಿರಳ. ದಾಸಗನರವರ ಕೀರ್ತನೆಯು ಸಭಿಕರ ಮೇಲೆ ವಿದ್ಯುತ್ ತರಂಗತೆ ಪರಿಣಾಮ ಮಾಡುತ್ತಿತ್ತು. ಇದನ್ನು ಸಮರ್ಥಿಸುವ ಒಂದು ಉದಾಹರಣೆಯು ಇಲ್ಲಿ ಕೊಟ್ಟಿರುತ್ತೇನೆ. ತಾನದ ಕೌಪಿನೇಶ್ವರಿ ದೇವಾಲಯದಲ್ಲಿ ದಾಸಗನು ಒಮ್ಮೆ ಬಾಬರವರ ಕೀರ್ತನೆಯನ್ನು ಕೊಂಡಾಡುತ್ತಾ ಹರಿಕಥೆ ಮಾಡುತ್ತಿದ್ದರು. ಅಲ್ಲಿ ನೆಲೆದಿರುವ ಸಭಿಕರೆಲ್ಲ ಸಿವಿಲ್ ನ್ಯಾಯಾಲಯದಲ್ಲಿ ಕೆಲಸ ಮಾಡುತ್ತಿದ್ದ ಬಡವರಾದ ಚೋಲಕರವರು ಒಬ್ಬರು ದಾಸಗನರವರ ಹರಿಕಥೆ ಶ್ರವಣ ಮಾಡಿದಾಗ ಅವರ ಮನಸ್ಸು ಕರಗಿತು. ಆ ಕ್ಷಣವೇ ತಮ್ಮ ಮನಸ್ಸಿನಲ್ಲಿ ಸಾಯಿಬಾಬರವರನ್ನು ವಂದಿಸುತ್ತಾ, ಬಾಬಾ, ನಾನು ಸಂಸಾರ ನಿವಾರಣೆಯನ್ನು ಹೋರಲಾಗದಿರುವ ಕಡೂ ಬಡವ. ನಿಮ್ಮ ದಯೆಯಿಂದ ಈ ಸಾರಿ ನನಗೆ ಇಲಾಖೆ ಪರೀಕ್ಷೆಯಲ್ಲಿ ಕೀರ್ತನೆ ತೇರ್ಗಡೆಯಾಗಿ ಕಾಯ ಕೆಲಸ ದೊರೆತರೆ ಶಿರಡಿಗೆ ಬಂದು ನಿಮಗೆ ನಮಸ್ಕರಿಸಿ ನಿಮ್ಮ ಹೆಸರಿನಲ್ಲಿ ನಾನು ಕಲ್ಲು ಸಕ್ಕರೆ ಹಂಚುತ್ತೇನೆ ಎಂದು ಬೇಡಿಕೊಂಡರು. ಚೋಲಕರವರ ಅದೃಷ್ಟವೋ ಎಂಬಂತೆ ಅವರ ಪರೀಕ್ಷೆಯಲ್ಲಿ ತೇರ್ಗಡೆಯಾದರೂ ಕಾಯ ಕೆಲಸ ಸಿಕ್ಕಿತು. ಆಗ ಅವರು ಹರಕೆಯನ್ನು ಪೂರೈಸುವುದೊಂದೇ ಉಳಿಯಿತು. ಚೋಲರವರು ಮೊದಲೇ ಹೇಳಿದಂತೆ ಕಡು ಬಡವರಾದುದರಿಂದ, ಸಂಸಾರದ ಭಾರವಿರುವುದರಿಂದ ಶಿರಡಿಗೆ ಹೋಗಲು ಬೇಕಾದ ಹಣದ ಕೊರತೆ ಇದ್ದಿತು. ಆದರೂ ತಮ್ಮ ಖರ್ಚನ್ನು ಹೇಗಾದರೂ ಕಡಿಮೆ ಮಾಡಿ ಶಿರಡಿಗೆ ಹೋಗಲು ಹಣ ಉಳಿತಾಯ ಕೊಳ್ಳಲು ನಿರ್ಧರಿಸರು. ಇಂದಿನಿಂದ ನನ್ನ ಚಹಾದಲ್ಲಿ ಸಕ್ಕರೆ ಉಪಯೋಗಿಸದೆ ಹಣ ಉಳಿಸುತ್ತೇನೆ ಎಂದು ದೃಢ ಸಂಕಲ್ಪ ಮಾಡಿದರು. ಈ ರೀತಿ ಹಣವನ್ನು ಕೂಡಿಸಿ ಕೆಲವು ದಿನಗಳ ನಂತರ ಶಿರಡಿಗೆ ಬಂದು ಹರಕೆಯನ್ನು ಪೂರೈಸಿ ನನ್ನ ಆಸೆ ಇಂದು ನೆರವೇರಿಸಲಟ್ಟಿತು ಎಂದು ಹೇಳಿಕೊಂಡು ಬಾಬರವರ ದಿವ್ಯ ಚರಣಾರವಿಂದಗಳಿಗೆ ನಮ್ರತೆಯಿಂದ ಎರಗಿದರು. ಆಗ ಜೋಗ ಅವರು ಸಹ ಚೋಲಕರರೊಡನೆ ಇದ್ದರು. ಆಗ ಬಾಬರವರು
ಜೋಗರವರನ್ನು ಉದ್ದೇಶಿಸಿ, ಈ ದಿನ ನಿನ್ನ ಅತಿಥಿಗೆ ಚಹಾದಲ್ಲಿ ಹೆಚ್ಚಾಗಿ ಸಕ್ಕರೆ ಹಾಕಿಕೊಡು ಎಂದು 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 ಇದನ್ನು ಕೇಳಿದ ಚೋಳಕರವರಿಗೆ ಅಮಿತಾನಂದವಾಯಿತು. ಕಣ್ಣುಗಳಲ್ಲಿ ಆನಂದ ಭಾಷ ಉಕ್ಕಿತು. ಕೂಡಲೇ ಪುನಃ ಬಾಬರವರಿಗೆ ನಮಸ್ಕರಿಸಿ, ಬಾಬರವರು ತಮ್ಮ ಮಾತಿನಿಂದ ಚೋಳಕರ ಅವರಿಗೆ ನಿಶ್ವಲ ಭಕ್ತಿ ಉಂಟಾಗುವಂತೆ ಮಾಡಿದರು. ತಮ್ಮ ಮಾತಿನಿಂದ ಹರಕೆಯಂತೆ ತಮಗೆ ಕಲ್ಲು ಸಕ್ಕರೆ ಸಂದಿದೆ ಎಂದು ಚೋಳಕರವರು ಆಹಾರದಲ್ಲಿ ಸಕ್ಕರೆ ಉಪಯೋಗಿಸದೆ ಇದ್ದುದು ಸಹ ತಮಗೆ ತಿಳಿದಿದೆ ಎಂಬುದೇ ಬಾಬರ ಸೂಚನೆ. ಬಾಬರವರು ಯಾವಾಗಲೂ ತಮ್ಮ ಭಕ್ತರಿಗೆ ಭಕ್ತಿಯಿಂದ, ನೀವು ನನ್ನ ಮುಂದೆ ಕೈ ಚಾಚಿದರೆ ನಾನು ಕೂಡಲೇ ನಿಮ್ಮ ಬಳಿಗೆ ಹಗಲು ರಾತ್ರಿ ಇರುತ್ತೇನೆ. ನಾನು ಮಸೀದಿಯಲ್ಲಿ ಕುಳಿತಿದ್ದರೂ ಕೂಡ ಸಹ ನೀವು ಎಲ್ಲೇ ಇರಿ, ಏನೇ ಮಾಡುತ್ತೀರಿ ಅದೆಲ್ಲವೂ ನನಗೆ ತಿಳಿದಿರುತ್ತದೆ. ನಿಮ್ಮ ಹೃದಯದ ಕಮಲಗಳಲ್ಲಿ ನಾನು ಸದಾ ವಾಸವಾಗಿರುತ್ತೇನೆ. ನನ್ನ ಹೃದಯದಲ್ಲಿ ನೀವು ವಾಸವಾಗಿರುತ್ತೀರಿ. ನಿಮ್ಮಲ್ಲಿಗೆ ಮತ್ತು ನಮ್ಮ ಜೀವರಾಶಿಗಳಲ್ಲಿ ವಾಸವಾಗಿರುತ್ತೇನೆ. ನನ್ನನ್ನು ಅನಾವರತ್ನವು ಜ್ಞಾನಿಸಿರಿ. ಈ ರೀತಿ ಯಾರು ನನ್ನನ್ನು ಆರಾಧಿಸುತ್ತಾರೆಯೋ ಅವರೇ ಧನ್ಯರು ಎಂದು ಬಾಬಾ ಹೇಳುತ್ತಿದ್ದರು. 2 ಹಳ್ಳಿಗಳು. ಬಾಬರವರು ಒಂದು ದಿನ ಮಸೀದಿಯಲ್ಲಿ ಕುಳಿತಿದ್ದರು. ಭಕ್ತನೊಬ್ಬನು ಅವರ ಸಮೀಪದಲ್ಲಿ ಕುಳಿತಿದ್ದನು. ಆಗ ಒಂದು ಹಳ್ಳಿಯ ಗುಟ್ಟ ಹತ್ತಿತು. ಕುತೂಹಲದಿಂದ ಅವನು ಅಲ್ಲಿಯ ಲೋಚಗುಟ್ಟುವಿಕೆಯ ಏನಾದರೂ ಸೂಚಿಸುತ್ತದೆಯೇ, ಅದು ಒಳ್ಳೆಯ ಶಕುನವೇ ಎಂದು ಬಾಬಾ ಅವರಿಗೆ ಕೇಳಿದನು. ಆಗ ಬಾಬರವರು, ಆ ಹಳ್ಳಿಯ ಈ ದಿನ ಔರಂಗಾಬಾದದಿಂದ ತನ್ನ ತಂಗಿಯೂ ಬರುವಳೆಂದು ಆನಂದದಲ್ಲಿ ಎಂದರು. ಅವನಿಗೆ ಏನೂ ಅರ್ಥವಾಗಲಿಲ್ಲ. ಸುಮ್ಮನೆ ಕುಳಿತಿದ್ದನು. ಸ್ವಲ್ಪ ಹೊತ್ತಿನಲ್ಲಿ ನಂತರ ಓರ್ವ ಭಕ್ತನು ಬಾಬರವರ ದರ್ಶನಕ್ಕಾಗಿ ಔರಂಗಾಬಾದ್